ಅದ್ ಅಪವಾದ ನನ್ ಮೇಲೆ ಬಂದ್ಬಿಡ್ತು. ನನ್ನಿಂದನೇ ಮಿನಿಸ್ಟ್ರು ಕೋಮಾಗೋದ್ರು ಅಂತ ಅವ್ರ ಕಡೆಯವರೆಲ್ಲ ಸೇರಿ ನನಗೆ ಹೊಡಿತಿದ್ರು, ಬಡಿತಿದ್ರು, ನನ್ನ ಸಾಯಿಸಕ್ ನೋಡ್ತಿದ್ರು. ಆ ಸ್ನೇಹ ಇದ್ದಾಳಲ್ಲ, ನನ್ ಮೇಲೆ ಆಪಾದನೆ ಆಗಿ ತಪ್ಪು ನಿಂತ್ಕೊಬಿಟ್ಟಿದ್ಲು. ತಪ್ಪುಗ ಸ್ನೇಹ ಮತ್ತೆ ಧನರಾಜ್ ಸರ್ ಮನೇಲೇ ಇದ್ದಾರಾ? ಇಲ್ಲ ಸರ್, ಅವರು ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹೌದಾ? ಕಾಲ್ ಮಾಡಿದ್ರೆ ಅವ್ರು ಕನೆಕ್ಟ್ ಆಗ್ತಿಲ್ಲ. ಮೋಸ್ಟ್ಲಿ ಅಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅನ್ಸುತ್ತೆ ಸರ್. ನಾನು ಟ್ರೈ ಮಾಡಿದೆ, ಫೋನ್ ಹೋಗ್ತಾ ಇಲ್ಲ ಸರ್. ಹಲೋ ಹಲೋ ಡಾಕ್ಟರ್ ರಾಮ್, ನಾನು ಯಮುನಾ. ಈಗ ಮಿನಿಸ್ಟ್ರನ್ನ ಟ್ರೀಟ್ ಮಾಡಕ್ ನಾನೇ ಹೋಗ್ತಾ ಇರೋದು. ಹೇಳಿ, ಹೇಗಿದ್ದಾರೆ ಇವಾಗ ಮಿನಿಸ್ಟ್ರು? ಅವ್ರು ಇನ್ನೂ ಕೋಮಾದಲ್ಲೇ ಇದ್ದಾರೆ. ಐ ಆಮ್ ಟ್ರೈಂಗ್ ಮೈ ಬೆಸ್ಟ್. ಆದರೆ ಏನಕ್ಕೆ ಹೀಗಾಯ್ತು ಅಂತ ಫೈಂಡ್ ಔಟ್ ಮಾಡಕ್ ಆಗ್ತಿಲ್ಲ. ನೀವೇ ಅವ್ರಿಗೆ ಆಂಜಿಯೋಪ್ಲಾಸ್ ಮಾಡಿರೋದ್ರಿಂದ ನಿಮ್ಮ ಜೊತೆ ಮಾತಾಡಿದ್ರೆ ಏನಾದರೂ ಕ್ಲೂ ಸಿಗ್ಬೋದು ಅಂತ ಕಾಲ್ ಮಾಡಿದೆ. ಅವ್ರಿಗೆ ಈಗ ಆಗೋದಕ್ಕೆ ಕಾರಣ ಅವ್ರ ಡ್ರಿಪ್ಸ್ಗೆ ರಾಂಗ್ ಮೆಡಿಸಿನ್ ಇಂಜೆಕ್ಟ್ ಆಗಿದೆ. ವಾಟ್? ಹೌದು. ನೀವೀಗ ನಾನು ಹೇಳೋ ಪ್ರೊಸೀಜರ್ನ ಶುರು ಮಾಡಿದ್ರೆ ಖಂಡಿತ ಮಿನಿಸ್ಟ್ರು ಮೊದಲಿನ ಥರ ಆಗ್ತಾರೆ. ಶ್ಯೂರ್, ಹೇಳಿ ರಾಮ್. ಡೂ ದಿಸ್ ಆಲ್ ಥಿಂಗ್ಸ್, ಮಿನಿಸ್ಟರ್ ವಿಲ್ ಬಿ ಆಲ್ ರೈಟ್. ಥ್ಯಾಂಕ್ ಯು ರಾಮ್. ನಿಮ್ಮ ಸ್ಕಿಲ್ಸ್ ಬಗ್ಗೆ ಕೇಳಿದ್ದೆ, ಆದರೆ ಇವತ್ತು ನಿಮ್ಮ ಜೊತೆ ಮಾತಾಡಿದ್ಮೇಲೆ ನೀವೆಂತ ಎಕ್ಸ್ಪರ್ಟ್ ಅಂತ ಗೊತ್ತಾಯ್ತು. ರಿಯಲಿ ಗ್ರೇಟ್. ಆದರೆ ನಿಮ್ಗೆ ಹೀಗಾಗಬಾರ್ದಿತ್ತು. ಯಾರೋ ಮಾಡಿದ ತಪ್ಪಿಗೆ ನಿಮ್ಮ ಮೇಲೆ ಅಪವಾದ ಬರಬಾರ್ದಿತ್ತು. ಐ ಹೋಪ್ ಈ ಕಳಂಕದಿಂದ ಪಾರಾಗ್ಲಿ ಅಂತ. ಥ್ಯಾಂಕ್ ಯು. ಓಕೆ ರಾಮ್. ಸ್ನೇಹ ನನಗೆ ಇಂಥ ದ್ರೋಹ ಮಾಡಿದ್ಲ. ಹೋಗಿ ಹೋಗಿ ಇಂಥವಳನ್ನ ಲವ್ ಮಾಡಿ. ಅಲ್ಲ, ಇಷ್ಟೊತ್ತಾದ್ರೂ ರಾಮ್ ಬರ್ಲೇ ಇಲ್ವಲ್ಲ? ಇಷ್ಟೊತ್ತಿಗಾಗ್ಲೇ ಬರ್ಬೇಕಾಗಿತ್ತು. ಫೋನ್ ಮಾಡಿದ್ರೆ ಫೋನು ತೆಗಿತಾ ಇಲ್ಲ. ಯಾವತ್ತೂ ಹೀಗ್ ಮಾಡಿಲ್ಲ ಇವನು. ಅರೆ, ರಾಮ್ ಕಾರ್ ಬಂತು. ಏನಾಯ್ತು ರಾಮ್? ಯಾಕೋ ಹಿಂಗ್ ತೂರಾಡ್ತಿದ್ಯಾ? ನಾ ತೂರಾಡ್ತಾ ಇದೀನ? ಇಲ್ವಲ್ಲ ತೂರಾಡ್ತಾ ಇದ್ಯಾ? ಇಲ್ಲ ರಾಮ್, ಯಾವತ್ತೂ ಹೀಗಾಡಲಿಲ್ಲ ನೀನು. ಏನೋ ಒಂಥರ ಮಾತಾಡ್ತಿದ್ಯಾ ನೀನು, ಯಾಕೆ? ನನಗೇನು ಆಗಿಲ್ಲ, ಚೆನ್ನಾಗಿದ್ದೀನಿ. ರಾಮ್, ಏನಾಯ್ತು ನಿಂಗೆ? ಹೇಳೋ. ನನಗೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಬಿಡು ನನ್ನ ಕೈನ. ಸಾರಾಯಿ ವಾಸನೆ ಬರ್ತಿದೆ. ರಾಮ್ ಕುಡ್ಕೊಂಡ್ ಬಂದಿದ್ದಾನ? ಅಯ್ಯೋ ದೇವ್ರೆ, ಯಾವತ್ತೂ ಹೀಗ್ ಮಾಡಿಲ್ಲ ಇವನು. ಇವತ್ತು ಯಾಕೆ ಹೀಗ್ ಮಾಡ್ದ? ಅಪ್ಪಿ ತಪ್ಪಿ ಕಲ್ಯಾಣಿ ಅತ್ತೆ ಏನಾದ್ರು ನೋಡ್ಬಿಟ್ರೆ? ಅಯ್ಯೋ ರಾಮ್.
ರಾಮ್, ಏನಾಗಿದ್ಯೋ ನಿಂಗೆ? ಯಾಕೆ ಅವತ್ತು ಹೀಗೆ ಕುಡ್ಕೊಂಡ್ ಬಂದಿದ್ಯಾ? ನನಗೆ ನಿಜವಾಗ್ಲೂ ನಂಬಕ್ ಆಗ್ತಿಲ್ಲ ಕಣೋ. ಯಾವತ್ತೂ ಹೀಗೆ ಮಾಡ್ದವನಲ್ಲ ನೀನು. ಕಲ್ಯಾಣಿ ಅತ್ತೆಗೆ ಏನಾದ್ರು ಗೊತ್ತಾದ್ರೆ ಅವ್ರ ಮನ್ಸಿಗೆ ಎಷ್ಟು ಗಾಸಿ ಮಾಡ್ಕೋತಾರೆ ಗೊತ್ತಾ? ಯಾಕೆ ಹೀಗೆ ಮಾಡ್ದೆ ನೀನು? ಏನಾಯ್ತು? ಏನ್ ಆಗ್ಬಹುದು ಅಂತ ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ವೋ ಅದೇ ಆಗೋಯ್ತು ಪ್ರೇಮ. ಇಂಥದ್ದೊಂದು ಸಿಚುವೇಶನ್ ನನ್ನ ಜೀವನದಲ್ಲಿ ಬರುತ್ತೆ ಅಂತ ನಾನು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಂಥದ್ದೊಂದು ಸಿಚುವೇಶನ್ ನನ್ನ ಲೈಫಲ್ಲಿ ಆಗೋಯ್ತು ಪ್ರೇಮ. ಅಂತ ಮೋಸ, ಅಂತ ದ್ರೋಹ ಆಗ್ಬಿಡ್ತು ನನಗೆ. ಇದನ್ನೆಲ್ಲ ಹೇಗೆ ಎಕ್ಸೆಪ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ತಲೆ ಪೂರ ಭಾರ ಅನ್ಸ್ತಿತ್ತು. ಅದಕ್ಕೆ ಕುಡ್ಕೊಂಡ್ಬಿಟ್ಟೆ. ಸಾರಿ ಪ್ರೇಮ. ಏನ್ ಹೇಳ್ತಿದ್ಯಾ ರಾಮ್? ಏನ್ ಮೋಸ, ಏನ್ ದ್ರೋಹ? ನೀನ್ ಮಾತಾಡ್ತಿರೋದು ಒಂದು ಅರ್ಥ ಆಗ್ತಿಲ್ಲ ನಂಗೆ. ನನಗೂ ಅರ್ಥ ಆಗ್ತಿಲ್ಲ. ಜನ ಯಾಕೆ ಹಿಂಗಿದ್ದಾರೆ, ಯಾಕೆ ಹಿಂಗ್ ಮಾಡ್ತಾರೆ, ಯಾಕೆ ಎಲ್ರೂ ಒಬ್ರಿಗೊಬ್ರು ಮೋಸ ಮಾಡ್ತಾರೆ? ನನಗೆ ಒಂದು ಅರ್ಥ ಆಗ್ತಿಲ್ಲ ಪ್ರೇಮ. ಆದ್ರೆ ಇವತ್ತು ನಾನು ಎಂತ ಪೊಲೀಸ್ ಆಗ್ಬಿಟ್ಟೆ ಗೊತ್ತಾ? ಎಂತ ದೊಡ್ಡ ಮೂರ್ಖ ಅನ್ಸ್ಬಿಡ್ತು ಗೊತ್ತಾ ಪ್ರೇಮ? ಏನ್ ಗೊತ್ತಾ, ಯಾರು ಯಾರಿಗೂ ಅವ್ರಿಗೆ ಅವ್ರ ಬಗ್ಗೆನೆ ಪೊಲೀಸ್ ಅಂತ ಮಾಡಬಾರ್ದು. ಕ್ರೈಮು, ದೊಡ್ಡ ಕ್ರೈಮ್ ಅದು ಗೊತ್ತಾ? ರಾಮ್, ಏನಾಯ್ತು? ಯಾರು ಏನ್ ಮಾಡಿದ್ರು ನಿಂಗೆ? ಮಿನಿಸ್ಟ್ರು ಕೋಮಾ ಹೋಗೋ ಕಾರಣ ನಾನಲ್ಲ ಪ್ರೇಮ. ಯಾವಳ ಇದ್ದಾಳಲ್ಲ, ಅದೇ ನಾನು ಕೆಲಸ ಮಾಡೋ ಹಾಸ್ಪಿಟಲ್ ಓನರ್ ಮಗಳು ಸ್ನೇಹ, ಅವಳೇ ಇದಕ್ಕೆಲ್ಲ ಕಾರಣ. ಏನ್ ಹೇಳ್ತಿದ್ಯಾ ರಾಮ್? ಹೌದು, ಸ್ನೇಹನೇ ಇದಕ್ಕೆಲ್ಲ ಕಾರಣ. ಅವಳೇ ರಾಂಗ್ ಮೆಡಿಸಿನ್ ಕೊಟ್ಟು ಮಿನಿಸ್ಟ್ರನ್ನ ಕೋಮಾ ಹೋಗಂಗ್ ಮಾಡಿದ್ಲು. ಅಯ್ಯೋ ದೇವ್ರೆ. ಪ್ರೇಮ, ನಾನು ಆ ಮಿನಿಸ್ಟ್ರಿಗೆ ಕರೆಕ್ಟಾಗಿ ಆಂಜಿಯೋಪ್ಲಾಸ್ಟಿ ಮಾಡಿದ್ದೆ. ಮಿನಿಸ್ಟರ್ಗೆ ಪ್ರಜ್ಞೆ ಬಂದ್ಮೇಲೆ ಈ ಮೆಡಿಸಿನ್ ಥ್ರೂ ಡ್ರಿಪ್ಸ್ ಕೊಡಿ. ಓಕೆ ಸರ್. ಅಪವಾದ ನನ್ ಮೇಲೆ ಬಂದ್ಬಿಡ್ತು. ನನ್ನಿಂದನೇ ಮಿನಿಸ್ಟ್ರು ಕೋಮಾಗೋದ್ರು ಅಂತ ಅವ್ರ ಕಡೆಯವರೆಲ್ಲ ಸೇರಿ ನನಗೆ ಹೊಡಿತಿದ್ರು, ಬಡಿತಿದ್ರು, ನನ್ನ ಸಾಯಿಸಕ್ ನೋಡ್ತಿದ್ರು. ಆ ಸ್ನೇಹ ಇದ್ದಾಳಲ್ಲ, ನನ್ ಮೇಲೆ ಆಪಾದನೆ ಆಗಿ ತಪ್ಪಗೆ ನಿಂತ್ಕೊಬಿಟ್ಟಿದ್ಲು. ತಪ್ಪಗೆ ಆಮೇಲೆ ಅದ್ ಸತ್ಯನ ಮುಚ್ಚಿಡೋ ಪ್ರಯತ್ನ ಮಾಡಿದ್ಲು. ಪ್ರೇಮ, ಇದು ದ್ರೋಹ ಅಲ್ವಾ? ಆದ್ರೆ ನಾನು ನಾನು ಕಾಲೇಜ್ ಡೇಸ್ ಇಂದನು ಅವಳನ್ನ ಪ್ರೀತಿಸ್ತಾ ಇದ್ದಿದ್ದ ವ್ಯಕ್ತಿ. ನೀನೇ ಹೇಳು, ಈಗ ಯಾರಾದ್ರೂ ಮಾಡ್ತಾರ ನಂಗೆ? ಹೇಳು, ಮೋಸ ತಾನೆ ಇದು. ನನಗ್ ಮೋಸ ಮಾಡ್ಬೋದಾ ಪ್ರೇಮ? ಏನ್ ರಾಮ್ ಇದು? ಆ ಸ್ನೇಹ ಇಂಥ ಕೆಲಸ ಮಾಡಿದ್ಲಾ? ಹೌದು ಪ್ರೇಮ, ನನ್ ನಮ್ದವ್ರೆ ನನ್ ಕೂತ್ಗೆ ಕೊಯ್ದ್ಬಿಟ್ರು, ಮೋಸ ಮಾಡ್ಬಿಟ್ರು, ಎಲ್ಲ ಮೋಸ ಮಾಡ್ಬಿಟ್ರು, ದ್ರೋಹ ಮಾಡಿದ್ರು. ಮೋಸ, ದ್ರೋಹ, ನಂಗೆ ದ್ರೋಹ.
ಮೋಸ, ಪ್ರೇಮ ಎಲ್ಲ ಮೋಸ. ರಾಮ್ ರಾಮ್, ಅಯ್ಯೋ ದೇವ್ರೆ, ಕಲಿಯಲ್ಲಿ ಅತ್ತೆ ಬರ್ತಿದಾರ, ಮಾಡ್ಲಿ. ಹಾಳಾದ ಮರುವು ರಾಮಕ್ಕೆ ಕೊಡೋದೇ ಮರ್ತೋಯ್ತು. ರಾಮ್ ರಾಮ್ ಅಯ್ಯಯ್ಯೋ, ರಾಮ್ ರಾಮ್, ಏ ಎದಳು ರಾಮ್, ಏ ರಾಮ್, ಅಯ್ಯೋ ಚೂನ್ ಬೇರೆ ಇದ್ದಿದ್ರೆ ಬಾತ್ರೂಮಿಗೆ ಕಳಿಸ್ಬೋದಿತ್ತು. ಏನ್ ಮಾಡ್ಲಿ ಈಗ? ರಾಮ್ ಚಿಲ್ ನೋಡು, ಅತ್ತೆ ಬರ್ತಿದ್ದಾರೆ. ರಾಮ್ ರಾಮ್, ಅತ್ತೆ ಬರ್ತಿದ್ದಾರೆ ಕಣೋ, ಅವ್ರು ನೋಡಿದ್ರೆ ಮತ್ತೆ ಸುಮ್ನೆ ಸಮಸ್ಯೆ ಆಗುತ್ತೆ. ಬಾಯಿಲೆ ಬಾರು. ಅಯ್ಯೋ ರಾಮ್, ಇಲ್ಬಾ ಇಲ್ಬಾ, ಇಲ್ಲಿ ಮಲ್ಗಂತೆ ಬಾ. ಪ್ರೇಮ, ಹಾ ಮೋಸ, ಹೌದು. ದ್ರೋಹ. ರಾಮ್ ಮಲ್ಕೊಂಬಿಟ್ನ? ರಾಮ್ ಅಯ್ಯಯ್ಯೋ, ಇದನ್ನ ಬೆಳಗ್ಗೆ ಕೊಟ್ರೆ ಆಯ್ತು.